ಎಲ್ಲರಿಗೂ ನಮಸ್ಕಾರಗಳು. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟದಲ್ಲಿ ಡಿವಿಡೆಂಡ್ ಡಿಸಿಷನ್ ಬಗ್ಗೆ ಅಂದರೆ ವಾಲ್ಟರ್ಸ್ ಮಾಡಲದಲ್ಲಿ ಡಿವಿಡೆಂಡ್ ಡಿಸಿಷನ್ ಪ್ರಾಬ್ಲಮ್ ಅನ್ನು ಯಾವ ರೀತಿಯಾಗಿ ಬಿಡಿಸಬೇಕು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಈಗ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಮೊದಲು ವಾಲ್ಟರ್ ಮಾಡಲ್ ಡಿವಿಡೆಂಡ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಇಲ್ಲಿ ತಿಳ್ಕೊಳ್ಳೋಣ. ಈ ಡಿವಿಡೆಂಡ್ ಡಿಸಿಷನ್ಸ್ ಆರ್ ರಿಲೆವೆಂಟ್ ವಿಚ್ ಅಫೆಕ್ಟ್ಸ್ ದ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್. ನಾವೇನು ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡ್ತಾ ಇದ್ದೇವಲ್ಲ, ಆ ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡಿದ ನಂತರ ನಮ್ಮ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ಏನಾಗತ್ತೆ, ಅದ್ರ ಮೇಲೆ ಇಫೆಕ್ಟ್ ಆಗುತ್ತಾ. ನಾವು ಏನು ಡಿವಿಡೆಂಡ್ ಅನ್ನ ಡಿಕ್ಲೇರ್ ಮಾಡ್ತಾ ಇದ್ದೇವಲ್ಲ, ಇಮಿಡಿಯೇಟ್ ಆಗಿ ನಮ್ಮ ಶೇರದ ಮಾರ್ಕೆಟ್ ಶೇರ್ ಏನಾಗತ್ರಿ, ಪ್ರೈಸ್ ಚೇಂಜಸ್ ಆಗತ್ತಾ. ಓಕೆ, ದಟ್ ಈಸ್ ವಾಲ್ಟರ್ ಮಾಡೆಲ್ ಡಿವಿಡೆಂಡ್ ಪಾಲಿಸಿ. ಇಲ್ಲಿ ನೋಡಿ ಏನು ಅಸಂಪ್ಷನ್ ಮಾಡ್ತಾ ಇದ್ದಾನ. ದೇರ್ ಇಸ್ ಅ ರಿಲೇಶನ್ಶಿಪ್ ಬಿಟ್ವೀನ್ ಕಾಸ್ಟ್ ಆಫ್ ಎ ಕ್ಯಾಪಿಟಲ್ ಅಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನೋಡ್ರಿ, ಈ ವಾಲ್ಟರ್ ಮಾಡೆಲ್ದಾಗ ಕಾಸ್ಟ್ ಆಫ್ ಎ ಕ್ಯಾಪಿಟಲ್ ಅಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇವು ಎರಡರ ನಡಬರ್ಕ ರಿಲೇಶನ್ಶಿಪ್ ಅದ. ಎರಡರ ನಡಬರ್ಕ ಏನಂದ್ರೆ ರಿಲೇಶನ್ಶಿಪ್ ಅದ. ಅಂದ್ರೆ ಡಿವಿಡೆಂಡ್ ಅನ್ನ ಯಾವ ರೀತಿಯಾಗಿ ಡಿಸೈಡ್ ಮಾಡ್ಬೇಕಂದ್ರ, ಹೌ ಟು ಡಿಸೈಡ್ ದ ರೇಟ್ ಆಫ್ ಡಿವಿಡೆಂಡ್ on the basis of you have to see that what is the cost of capital and what is the return on your investment. By establishing the good relationship between these two, what are those two? Cost of capital and return on investment. By establishing the good relationship between these two, cost of capital and return on investment. By establishing the good relationship between then we'll get to the good market price of a share. What is the result? By establishing the good relationship between the cost of capital and return on investment is automatically it is maximized the shareholders wealth. ಅಂದ್ರೆ ಯಾವಾಗ ನೀವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನ ಎರಡು ಗುಡ್ ರಿಲೇಶನ್ಶಿಪ್ ಅನ್ನ ಇಟ್ಕೊಂಡು ಎರಡು ಮೇಂಟೈನ್ ಮಾಡಬೇಕು ನೀವು. ಯಾಕಂದ್ರೆ ನೀವು ಎಕ್ಸ್ಪೆಂಡಿಚರ್ ಕರೆಕ್ಟ್ ಆಗಿ ಪೇಮೆಂಟ್ ಮಾಡಬೇಕು, ಅದೇ ರೀತಿಯಾಗಿ ನಿಮ್ಮ ಪ್ರಾಫಿಟ್ ಕರೆಕ್ಟ್ ಆಗಿರಬೇಕು, ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ಕರೆಕ್ಟ್ ಆಗಿರಬೇಕು. ಎರಡು ಗುಡ್ ರಿಲೇಶನ್ಶಿಪ್ ಇತ್ತಂದ್ರ ಅವಾಗ ನೀವೇನ್ ಮಾಡ್ಬೇಕಂದ್ರ ಕರೆಕ್ಟ್ ಆಗಿ ಡಿವಿಡೆಂಡ್ ಡಿಸಿಷನ್ ಅನ್ನ ಫಾಲೋ ಮಾಡಬೇಕು, ಡಿವಿಡೆಂಡ್ ಡಿಸಿಷನ್ ಅನ್ನ ಪಾಲಿಸಿಯನ್ನ ಫಾಲೋ ಮಾಡಬೇಕು. ಅವಾಗ ಏನಾಗತ್ತಂದ್ರ ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಹೆಚ್ಚಾಗತ್ತ. ದಟ್ ಈಸ್ ವಾಲ್ಟರ್ಸ್ ಮಾಡೆಲ್ ಡಿವಿಡೆಂಡ್. ಈ ಪ್ರಾಬ್ಲಮ್ ಅನ್ನ ನೋಡೋಣ. ಇಲ್ಲಿ ನೋಡ್ರಿ, ದ ಫಾಲೋಯಿಂಗ್ ಇನ್ಫಾರ್ಮೇಶನ್ is available in respect of Renka company. ಇಲ್ಲಿ ಕ್ಯಾಪಿಟಲ್ ರೇಟ್ ಎಷ್ಟಾದಂದ್ರೆ 10% ಅದ. ಅಂದ್ರೆ ಇಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟಾದ್ರೆ 10% ಅದ. ಅರ್ನಿಂಗ್ ಪರ್ ಶೇರ್ ಎಷ್ಟಾದ್ರೆ 25 rupees ಅದ ಪರ್ ಶೇರ್. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಾದ್ರೆ 12% ಅದ. ಡಿವಿಡೆಂಡ್ ಪೇಔಟ್ ರೇಷಿಯೋ ಎಷ್ಟಾದ್ರೆ 20% ಅದ. ಓಕೆ, 4 ಇನ್ಫಾರ್ಮೇಶನ್ ಅನ್ನ ಈ ಪ್ರಾಬ್ಲಮ್ ದಲ್ಲಿ ಕೊಡ್ತಾನ. ಏನ್ ಕೊಡ್ತಾನ? ಇಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ 10% ಅದ. ಆಮೇಲೆ ಅರ್ನಿಂಗ್ ಪರ್ ಶೇರ್ ಎಷ್ಟಾದ್ರೆ 25 rupees ಅದ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 12% ಅದ. ಆಮೇಲೆ ಡಿವಿಡೆಂಡ್ ಪೇಔಟ್ ರೇಷಿಯೋ ಎಷ್ಟಾದ್ರೆ 20% ಅದ. ಓಕೆ, ಕ್ಯಾಲ್ಕುಲೇಟ್ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್. ಓಕೆ, ಈಗ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಈಗ ನೋಡಿ, P is equal to market price of share. What is the formula? D divided by KE into R ಅಂದ್ರೆ rate of return on investment, E ಅಂದ್ರೆ earning per share, D ಅಂದ್ರೆ dividend per share, KE ಅಂದ್ರೆ equity capitalization rate. ಓಕೆ, KE ಮೂರು ಕಡೆ ಕ್ಯಾಲ್ಕುಲೇಷನ್ ತಗೋಬೇಕು, ಸೇಮ್ ತಗೋಬೇಕು. KE ಅಂದ್ರೆ equity capitalization rate, D ಅಂದ್ರೆ dividend per share, KE ಅಂದ್ರೆ equity capitalization rate, R ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, E ಅಂದ್ರೆ earning per share, D ಅಂದ್ರೆ dividend per share, KE ಅಂದ್ರೆ equity capitalization rate.
ಓಕೆ, ಈ ಪ್ರಾಬ್ಲಮ್ ಅನ್ನ ಬಿಡಿಸೋಣತಿ. ಡಿವಿಡೆಂಡ್ ಪರ್ ಶೇರ್ ನೋಡ್ರಿ, ಡಿವಿಡೆಂಡ್ ಪರ್ ಶೇರ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಅರ್ನಿಂಗ್ ಪರ್ ಶೇರ್ ಎಷ್ಟಾದ್ರೆ ಇಲ್ಲಿ 25 rupees ಅದ ನೋಡ್ರಿ. ಡಿವಿಡೆಂಡ್ ಪರ್ ಶೇರ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಅರ್ನಿಂಗ್ ಪರ್ ಶೇರ್ ಎಷ್ಟಾದ್ರಿ? ಅರ್ನಿಂಗ್ ಪರ್ ಶೇರ್ ಎಷ್ಟಾದ್ರಿ? 25 rupees ಅದ. ಡಿವಿಡೆಂಡ್ ಪೇಔಟ್ ರೇಷಿಯೋ ಎಷ್ಟದಪ್ಪ ಅಂದ್ರ 20% ಅದ ನೋಡ್ರಿ. ಅರ್ನಿಂಗ್ ಪರ್ ಶೇರ್ 25 rupees ಅದ. ಡಿವಿಡೆಂಡ್ ಪೇಔಟ್ ರೇಷಿಯೋ ಎಷ್ಟಾದ್ರೆ 20% ಅದ. ಅಂದ್ರೆ ಎಷ್ಟು ಬರ್ತದ್ರ ಆನ್ಸರ್? ₹5. 25 into 20 divided by 100 ಅಂದ್ರೆ ಎಷ್ಟು ಬರ್ತಾರೆ? ಅಂದ್ರೆ ಎಷ್ಟು ಬರ್ತಾರೆ? ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ ಎಷ್ಟು ಬರ್ತಾರೆ? 5 rupees ಬರ್ತು. ನೆಕ್ಸ್ಟ್ ಒನ್, ಈ ಪ್ರಾಬ್ಲಮ್ ಅನ್ನ ಬಿಡಿಸ್ತಾ ಇದ್ದೀವಿ ನೋಡ್ರಿ. ಡಿವಿಡೆಂಡ್ ಪರ್ ಶೇರ್ ಅಂತ ಆಲ್ರೆಡಿ ನೀವು ಫೈಂಡ್ ಔಟ್ ಮಾಡಿರಿ 5 rupees ಅಂತೇಳಿ. ಆಮೇಲೆ ಇಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟಾದ್ರೆ 10% ಅದ. ಯಾವಾಗಲೂ ಎಲ್ಲಾನು ಡೆಸಿಮಲ್ ದಾಗ ಬರೆದು ಬಿಡ್ರಿ. ಎಲ್ಲಾನು ಏನ್ ಮಾಡ್ರಿ? ಡೆಸಿಮಲ್ ದಾಗ ಬರಿಬೇಕು. ಅಂದ್ರೆ 10 divided by 100 ಅಂದ್ರೆ 0.10. ಆಮೇಲೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 12% ಅದ. ಡಿವೈಡೆಡ್ ಬೈ 100 ಮಾಡ್ರಿ 0.12. ಆಮೇಲೆ ಅರ್ನಿಂಗ್ ಪರ್ ಶೇರ್ ಎಷ್ಟಾದ್ರೆ 25 rupees ಅದ. ಆಮೇಲೆ ಡಿವಿಡೆಂಡ್ ಪರ್ ಶೇರ್ ಎಷ್ಟಾದ್ರೆ 5 rupees ಅದ. ಆಮೇಲೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 10% ಅದ 0.10. 10 divided by 100 ಎಲ್ಲಾನು ಡಿವೈಡೆಡ್ ಬೈ ಮತ್ತು ಮಾಡಿ ತಗೋರಿ. ಓಕೆ, 10 divided by 100 ಅಂದ್ರೆ ಇಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್. 10 divided by 100 ಅಂದ್ರೆ ಎಷ್ಟಾಗತ್ತೆ? 0.10 ಆಗತ್ತ. ಇನ್ನೊಂದು ಹೇಳ್ತಾ ಇದ್ದೀನಿ ನೋಡ್ರಿ. ಡಿವಿಡೆಂಡ್ ಪರ್ ಶೇರ್ 5 rupees ಅದ. ಇಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ 10% ಅದ. 10 divided by 100 ಅಂದ್ರೆ 0.10 ಆಗತ್ತ. ಎಲ್ಲಾನು ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಡಿವಿಡೆಂಡ್ ಪರ್ ಶೇರ್ ಅನ್ನ ಬಿಟ್ಟು ಮತ್ತು ಅರ್ನಿಂಗ್ ಪರ್ ಶೇರ್ ಅನ್ನ ಬಿಟ್ಟು ಉಳಿಕಿದ ಎಲ್ಲಾನು ಪರ್ಸೆಂಟೇಜ್ ಗಳನ್ನ ನೀವೇನ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡ್ಕೋಬೇಕು. ಓಕೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 12% ಅದ. 12 divided by 100 ಅಂದ್ರೆ 0.12. ಆಮೇಲೆ ಅರ್ನಿಂಗ್ ಪರ್ ಶೇರ್ ಎಷ್ಟಾದ್ರೆ 25 rupees ಅದ. 25 rupees ಅನ್ನ ತಗೋರಿ. ಡಿವಿಡೆಂಡ್ ಪರ್ ಶೇರ್ ಎಷ್ಟಾದ್ರೆ 5 rupees ಅದ. ಆಮೇಲೆ ಅದೇ ರೀತಿಯಾಗಿ ಇಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ 10% ಅದ. 10 divided by 100 ಅಂದ್ರೆ 0.10 ಆರ್ 0.10 ಬರೆದ್ರು ನಡೀತದೆ. 0.10 ಅಥವಾ 0.10 ಬರೆದ್ರು ನಡೀತದೆ. ಓಕೆ, ಈ 10 divided by 100 ಅಂದ್ರೆ ಎಷ್ಟು ಬರ್ತೀನಿ? 0.1. ಇನ್ನು 5 divided by 0.1 ಅಂದ್ರೆ ಎಷ್ಟಾಯ್ತ್ರಿ? 50 rupees ಆಗತ್ತ. 5 divided by 0.1 ಅಂದ್ರೆ ಎಷ್ಟಾಗತ್ರಿ? 50 rupees ಆಗತ್ತ. ಇನ್ನು 25 minus 5 ಅಂದ್ರೆ 20 rupees ಆಗತ್ತ. 25 minus 5 ಅಂದ್ರೆ ಎಷ್ಟಾಗತ್ರಿ? 20 rupees ಆಗತ್ತ. 0.12 ಬರ್ದೇವಿ. ಡಿವೈಡೆಡ್ ಬೈ 0.1 0.1 ಬರ್ದೇವಿ. ಓಲ್ ಡಿವೈಡೆಡ್ ಬೈ 0.1 ಅನ್ನ ಬರ್ದೇವಿ. ಇದು ಚೇಂಜ್ ಮಾಡಿಲ್ಲ. 25 minus 5 ಅಂದ್ರೆ ಎಷ್ಟಾಗತ್ತೆ? 20 rupees ಆಗತ್ತ. ಏನು 50 ಬರ್ದೇವಿ. ಇಲ್ಲಿ ನೋಡ್ರಿ 0.12 into 20 0.12 into 20 ಅಂದ್ರೆ ಎಷ್ಟಾಗತ್ರಿ? 2.4 ಆಗತ್ತ. 2.4 ಆಗತ್ತ. 0.12 into 20 ಅಂದ್ರೆ 2.4 ಆಗತ್ತ. ಓಕೆ, ಡಿವೈಡೆಡ್ ಬೈ 0.10 ಡಿವೈಡೆಡ್ ಬೈ 0.10 ವಾಟ್ ಎವರ್ ಇಟ್ ಮೇ ಬಿ. ಏನು ಮಾತು 50 ನೋಡಿ 2.4 divided by 0.1 2.4 divided by 0.1 ಅಂದ್ರೆ 24 rupees ಆಗತ್ತ. 2.4 divided by 0.4 or 0.10 whatever it may be 24 ಗುರ್ತಾಯ್ತ್ರಿ. ನೆಕ್ಸ್ಟ್ 50 plus 24 divided by 0.1 ಮಾಡ್ರಿ 240 rupees ಬರ್ತದ. 24 divided by 10 ಮಾಡಿದ್ರೆ 24 divided by 0.1 ಅಂದ್ರೆ 240 rupees ಬರ್ತದ. ಅಂದ್ರೆ 50 plus 240 rupees ಅಂದ್ರೆ ಎಷ್ಟಾಗತ್ತೆ ನೋಡ್ರಿ? 24 divided by 0.1 ಅಂದ್ರೆ 240 rupees ಆಗತ್ತ. 24 divided by 0.10 ಅಂದ್ರೆ 240 rupees ಆಗತ್ತ. ಅಂದ್ರೆ P is equal to market price of a share 290 rupees ಆಗತ್ತ. ಯಾವಾಗ ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 12% ಇರ್ತದ,
ಡಿವಿಡೆಂಡ್ ಪೇಔಟ್ ರೇಷಿಯೋ 25% ಇರ್ತದ, ಅವಾಗ ನಿಮ್ದು ಏನಾಗತ್ತಪ್ಪ ಅಂದ್ರೆ ನಿಮ್ದು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟಾಗತ್ರಿ 290 rupees ಆಗತ್ತ. ಓಕೆ, ಈ ರೀತಿ ಇರ್ತಕ್ಕಂಥ ಇದೇ ಸೇಮ್ ಪ್ರಾಬ್ಲಮ್ ಅನ್ನ ನಿಮ್ 15 ಮಾರ್ಕ್ಸ್ಗೂ ಕೊಡಬಹುದು. 15 ಮಾರ್ಕ್ಸ್ ಕೊಟ್ಟಾಗ ಏನ್ ಮಾಡ್ತಾನ್ರಿ, ಡಿವಿಡೆಂಡ್ ಪೇಔಟ್ ರೇಷಿಯೋ 20%, 25%, 30% ಅಂತ ಕೊಟ್ಟಿರ್ತಾನ. ಅವಾಗ ನೀವು ಇದೇ ರೀತಿನೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. 5 ಮಾರ್ಕ್ಸ್ ಕೊಟ್ಟಾಗೂ ಇದೇ ರೀತಿನೇ ಸಾಲ್ವ್ ಮಾಡಬೇಕು. 15 ಮಾರ್ಕ್ಸ್ ಕೊಟ್ಟಾಗೂ ಬೇರೆ ರೀತಿನೇ ಇದೇ ರೀತಿನೇ ಕ್ಯಾಲ್ಕುಲೇಷನ್ ಮಾಡಬೇಕು. ಗೊತ್ತಾಯ್ತ್ರಿ? ಓಕೆ, ಇದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಫಾರ್ಮುಲಾನ ಚೇಂಜ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಇಸ್ ಈಕ್ವಲ್ ಟು 290 rupees. ಓಕೆ, ದಯವಿಟ್ಟು ಈ ಒಂದು ವಿಡಿಯೋನ ಲೈವ್ ಕ್ಲಾಸ್ ಅನ್ನ ಲೈಕ್ ಮಾಡಿ, ಈ ಕ್ಲಾಸ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಅಭಿಪ್ರಾಯ, ನಿಮ್ಮ ಸಲಹೆ ಸೂಚನೆಗಳನ್ನ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ ನಲ್ಲಿ ಬರಿಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಯಾರಿಗೆ ನಮ್ಮ ವಿಡಿಯೋಗಳು ಬೇಕಾಗ್ಯಾವ ಸಬ್ಜೆಕ್ಟ್ ಹೆಸರನ್ನ ಬರೆದು ಹಾಯ್ ಸರ್ ಅಂತ ಮೆಸೇಜ್ ಮಾಡಿ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಬೇಕು 9986529073. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಕ್ಲಾಸ್.